ಹಲೋ, ನಾವೆಲ್ಲ ಮದ್ವೆಗೊಳ್ಳಕ್ಕೆ ಸಿದ್ಧವಾಗಿದ್ದೀವಿ. ಬೇಗನೆ ಬಂದ್ಬಿಡ್ತೀವಿ ಬಿಡು. ಅವ್ವ, ನೀನ್ ಬರ್ತಾ ಭವಾನಿ ಅಕ್ಕ ಇಲ್ವೇ? ಅವ್ರನ್ನು ನಿಮ್ ಜೊತೆ ಕರ್ಕೊಂಡ್ ಬಂದ್ಬಿಡು. ಮುದ್ದು ಸೊಸೆ, ಮುದ್ದು ಸೊಸೆ. ಭವಾನಿ ಅಕ್ಕ ನೋಡಿದ್ರೆ ಹಿಂಗ್ ಹೇಳ್ತವ್ರೆ. ಈ ವಿಷಯನ ಅವಂಗ್ ಹೇಳಿದ್ರೆ ಅವ್ವ ಒಪ್ಕೋತಾಳ? ಇಲ್ಲ, ಹೆಂಗಾರ ಮಾಡಿ ಅವಂಗ್ ಒಪ್ಸ್ಲೇಬೇಕು. ಮಾತ್ ಕೊಟ್ಬಿಟ್ಟಿವ್ನಿ. ಹಲೋ, ನಾವೆಲ್ಲ ಮದ್ವೆಗೊಳ್ಳಕ್ಕೆ ಸಿದ್ಧವಾಗಿದ್ದೀವಿ. ಬೇಗನೆ ಬಂದ್ಬಿಡ್ತೀವಿ ಬಿಡು. ಅವ್ವ, ನೀನ್ ಬರ್ತಾ ಭವಾನಿ ಅಕ್ಕ ಇಲ್ವೇ? ಅವ್ರನ್ನು ನಿಮ್ ಜೊತೆ ಕರ್ಕೊಂಡ್ ಬಂದ್ಬಿಡು. ಏ ವಿದ್ಯಾ, ಏನಾರ ತಮಾಷೆ ಮಾಡ್ತಿದ್ಯೇನೆ? ನಾವೆಂಗೆ ಕರ್ಕೊಂಬರೋಣ ಅವಳನ್ನ? ಅವ್ವ, ಅವ್ರ ಬಸ್ರಿ ಹೆಂಗ್ಸು ಅಂತ ನಿಂಗ್ ಗೊತ್ತಿಲ್ವೇ? ನನ್ ತವ ಫೋನ್ ಮಾಡಿ ಹಿಂಗ ಆಸೆ ಆಯ್ತೈತೆ ಅಂತ ಹೇಳಿದ್ರು. ನಾನ್ ಆಗಕ್ಕಿಲ್ಲ ಅಂತ ಹೇಳಕ್ ಆದತ್ತೆ ಹೇಳು? ಅಲ್ಲ ಕಣೆ, ನೀನ್ ಹೇಳ್ತಾ ಇರೋದೇನೋ ಸರಿಯಾಗಿ ಅದೇ. ಆದ್ರೆ ಈ ವಿಷಯ ಏನಾರ ಬೀಗ್ರಿಗೆ ಅಳಿಯಂದ್ರಿಗೆ ಗೊತ್ತಾದ್ರೆ ಸುಮ್ಕೆ ಬಿಟ್ಟಾರೇನೆ. ನೋಡ್ ವಿದ್ಯಾ, ಸುಮ್ಕೆ ನೀನೇ ನಿನ್ ತಲೆ ಮೇಲೆ ಚಪ್ಟಿ ಕಲ್ ಹೇಳ್ಕೊತಾ ಇದೀಯಾ. ಅವ್ವ, ಹಂಗೇನು ಆಗಕ್ಕಿಲ್ಲ. ಒಂದ್ಕಿತ ನೀನು ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡವ. ಅವ್ವ, ಅವ್ರು ಯಾರಿಗೂ ಗೊತ್ತಾಗ್ದಂಗೆ ಮುಖಕ್ಕೆ ಮಾಸ್ಕ್ ಹಾಕೊಂಡ್ ಬರ್ತಾರಂತೆ. ನೀನ್ ಅವ್ರನ್ನ ಜೊತೆಲಿ ಕರ್ಕೊಂಡ್ ಬಾ ಆಟೆಯ. ಪಾಪವ, ಅವ್ರಿಗ್ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ. ಅವ್ವ ಮಾತಾಡು, ಏನ್ ಯೋಚನೆ ಮಾಡ್ತಿದೀಯಾ? ಸರಿ ಬಿಡು, ಆಯ್ತು, ಕರ್ಕ ಬತ್ತೀನಿ. ಸರಿ ಕಣವ, ಮದ್ವೆ ಮನೇಲಿ ಸಿಗ್ತೀನಿ ಬಾ. ಏನ್ ಮಾಡೋದಪ್ಪ? ಏನಾರ ಕರ್ಕ ಹೋಗಿ ಗೊತ್ತಾಗ್ಬಿಟ್ರೆ ಏನ್ ಮಾಡಣೆ? ಗೋವಿಂದ, ಈ ಛತ್ರಕ್ ಫೋನ್ ಮಾಡ್ಬಿಟ್ಟು ಈ ಅಡ್ಗೆ ಅವ್ರಿಗೆ, ಹೂವ ಕಟ್ಟೋರ್ಗೆ ಎಲ್ಲಾರ್ಗು ಹೊಸಿ ಅಚ್ಚುಕಟ್ಟಾಗಿ ಮಾಡಕ್ ಹೇಳ್ಬಿಡಪ್ಪ. ಅಣ್ಣ, ಭದ್ರಾನು ಕ್ವಾಟ್ಲೆ ಇಬ್ರು ಛತ್ರದಾಗೆ ಇದ್ಕೊಂಡು ಎಲ್ಲಾ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ನೋಡ್ಕೊಂತಾವ್ರೆ. ನಮ್ ಭದ್ರ ನೋಡ್ಕೊತಾವನೆ, ನಮ್ಗೇನ್ ಟೆನ್ಷನ್ ಇಲ್ಲ ಬಿಡು. ಸಂದಾಗೆ ನೋಡ್ಕೊತಾನೆ. ಆಮೇಲೆ ಭದ್ರ ಹಟ್ಟಿಗೆ ಬಂದ್ ರೆಡಿ ಆಯ್ತಾನ, ಇಲ್ಲ ಅಲ್ಲೇ ರೆಡಿ ಆಯ್ತಾನಂತ? ಛತ್ರದಿಂದ ಹೊಂಟವ್ನೆ, ಹಟ್ಟಿಗೆ ಬತ್ತಾವನೆ. ಸರಿ ಸರಿ. ಆಮೇಲೆ ಈ ವಾಲಕದವ್ರಿಗೆ ಊದ ಕೇಳು, ಇರೋ ಜನಕ್ಕೆಲ್ಲ ಬಸ್ಸಾಗ ಎತ್ತಿ ಹೋಗಕ್ ಕೇಳಪ್ಪ. ಹ್ಞೂ ಅಣ್ಣ, ಸರಿ, ನಾ ನೋಡ್ತೀನಿ. ನೋಡು. ಏ ಮೋನಾ, ಶಾಸ್ತ್ರ ಸಾಮಾನ್ ಎಲ್ಲ ಮಡಗಿದೀಯಾ ತಾನೇ? ಒಂದು ಮರ್ತಿಲ್ಲ ತಾನೇ? ಅಜ್ಜಿ, ಎಲ್ಲಾನು ಕಾರಲ್ಲಿ ನಾನೇ ಮಡ್ಗಿವ್ನಿ. ಏನು ಬಿಟ್ಟಿಲ್ಲ ತಾನೇ? ಇಲ್ಲ ಅಜ್ಜಿ, ಎಲ್ಲಾನುವೆ ಅತ್ತೆ ಪಟ್ಟಿ ಮಾಡಿ ಇಟ್ಟಿದ್ರು. ಅದನ್ನೆಲ್ಲ ಚೆಕ್ ಮಾಡಿ ಕಾರಲ್ಲಿ ಮಡಗ್ಸಿವ್ನಿ. ಆಮೇಕೆ ಮೋನಾ, ಗೌರಿ ಪೂಜೆ ಸಾಮಾನು, ಕಂಕಣ ಪೂಜೆ ಸಾಮಾನೆಲ್ಲ ಛತ್ರಕ್ಕೆ ತಲುಪಿಸಿದೀಯಾ ತಾನೇ? ಮೂವತ್ತೆ ಕ್ವಾಟ್ಲೆ ಆಗ್ಲಯ್ಯ ಛತ್ರ ತಗೊಂಡೋಗೋನೆ. ಚಂಪಾ, ನಾನು ಸಾಮಾನೆಲ್ಲ ಮಡಗಿದ್ಯಾ ಅಲ್ವೇ? ಹ್ಞೂ ಅಬೋರೆ, ಎಲ್ಲ ಮಡಗಿವ್ನಿ. ಸರಿ, ನೀನು ನಮ್ ಕುಟೆ ಕಾರಲ್ಲೇ ಬಂದ್ಬಿಡು. ಅಯ್ಯೋ ಅಕ್ಕ, ಮದ್ವೆ ಮನೆಗೆ ಅವಳಿ ಯಾಕೆ? ಅಂದ್ರೆ ಏನಿನ್ ಮಾತಿನ ಅರ್ಥ ಈಶ್ವರಿ? ಅವಳ್ಯಾಕ್ ಬರ್ಬಾರ್ದು? ಅಯ್ಯೋ, ಹಂಗಂದ್ರೆ ಅವಳ ಅಟ್ಟಿಲಿದ್ರೆ ಹೆಣ್ಣು ಗಂಡು ಬಂದಾಗ ಅಟ್ಟಿ ತುಂಬಿಸ್ಕೋಬೋದಲ್ವಾ? ನಮ್ಗೆ ಹೊಸಿ ಸಹಾಯ ಆಯ್ತದೆ ಅಂತ ಹೇಳ್ದೆ. ಓ, ನೀನ್ ಹೇಳೋದು ಸರಿ ಬಿಡು. ಚಂಪಾ, ನೀನ್ ಇಲ್ಲೇ ಇರವ. ನಾವ್ ಬರಕ್ಕಿಂತ ಮುಂಚೆ ಫೋನ್ ಮಾಡ್ತೀವಿ. ಹೆಣ್ಣು ಗಂಡಿಗೆ ಅಟ್ಟಿ ತುಂಬಿಸ್ಕೊಳ್ಳೋದಕ್ಕೆ ಆರ್ತಿ ತಟ್ಟೆನ ಸಿದ್ಧ ಮಾಡ್ಕೊಂಡ್ಬಿಡು. ಸರಿ ಅಬೋರೆ. ಅಪಯ, ಏನಿಲ್ಲ ಮಗ, ಹೊಸಿ ಬಿರ್ನೆ ಬರೋದಲ್ವೇ? ಅದು ಅಪಯ, ಚೌಟ್ರಿಯಾಗೆ ಆ ಕಾಯಿ ಆಡ್ಸೋ ಮಿಸಿಂಗ್ ಕೆಟ್ಟೋಗ್ಬಿಟ್ಟಿತ್ತು, ಅದಕ್ಕೆ ಹೊಸಿ ತಡ ಆಯ್ತು. ನೀವೆಲ್ಲರೂ ಹೋಗಿರಿ, ನಾನು ಬಿರ್ನೆ ಸ್ನಾನ ಮಾಡ್ಕೊಂಡು ಇದ್ದೇನ್ ಕರ್ಕೊಂಡ್ ಬಂದ್ಬಿಡ್ತೀನಿ. ಇದ್ಯಾ ನಮ್ ಜೊತೆಗೆ ಬರ್ಲಿ ಬಿಡ್ಲಾ? ಅವ್ವ, ಇಬ್ರು ಜೊತೆಯಾಗಿ ಬರ್ಲಿ ಬಿಡು. ಲೇ ಭದ್ರ, ನೀನ್ ಹೋಗಿ ಜಲ್ದಿ ಸ್ನಾನ ಮಾಡ್ಕೊಂಡು ಬಿರ್ನೆ ಬಂದ್ಬಿಡ್ಲಾ? ಸರಿ ಅಪಯ.
ನಾನು ದೇವ್ರಿಗೆ ದೀಪ ಹಚ್ಬಿಟ್ಟು ಬಂದ್ಬಿಡ್ತೀನಿ. ಸರಿನವ. ಹಾಂ ಅವ್ವ ಮೋನ ಸಾವಿತ್ರಿ ಕೊಂಡದ್ ಬಂತು. ನಿನ್ ಕೈ ಮುಗಿದ್ ಕೇಳ್ಕೊತಾ ಇದ್ದೀನಿ. ಚೌಲ್ಟ್ರಿನ ಕೆಲ್ಸ ಐತೆ ಅಂತ ಯಾರಾದ್ರೂ ಫೋನ್ ಮಾಡಿದ್ರೆ ಬರ್ಬೇಡ ಕಣವ್ವ. ಈ ಮದ್ವೆಗೆ ಯಾವುದೇ ಕಾರಣಕ್ಕೂ ಅಡ್ಡಿ ಬರಕ್ಕಿಲ್ಲ ಅಂತ ನೀನ್ ನಂಗೆ ಮಾತು ಕೊಟ್ಟಿದ್ಯಾ. ನಿನ್ ಮಾತು ಉಳಿಸ್ಕತ್ಯ ಅನ್ನೋ ನೆಮ್ಕೆ ನನ್ಗೈತೆ. ಉಳಿಸ್ಕೊಡ್ತೀಯ ಅಲ್ವಾ? ನಮಸ್ಕಾರ. ಎಲ್ಲ ಈಗ ಬಂದ. ಆಮೇಲೆ ದಾಮೋದರ್ ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಆಗ್ತಾ ಇದೆ ತಾನೆ? ನಿಮ್ ಮಗ ಭದ್ರೇಗೌಡ್ರೆ ಎಲ್ಲ ಅರೇಂಜ್ಮೆಂಟ್ಸ್ ನಿಂತ್ ಮಾಡ್ತಿರ್ಬೇಕಾದ್ರೆ ಎಲ್ಲ ಸುಸೂತ್ರವಾಗೇ ನಡೀತಾ ಇದೆ ಗೌಡ್ರೆ. ಜೊತೆಗೆ ನೀವ್ ಬಂದಿದ್ದೀರ ಅಂದ್ಮೇಲೆ ನಮ್ಗೆ ಇನ್ನು ಟೆನ್ಷನ್ನೇ ಇಲ್ಲ. ಏನೋ ನೀವು ಟೆನ್ಷನ್ ಇಲ್ಲದೆ ಆರಾಮಾಗಿ ಓಡಾಡ್ತಾ ಇದೀರಲ್ಲ, ಇದನ್ನ ನೋಡಿ ಬಹು ಸಂತೋಷ ಆಯ್ತು. ಅಲ್ಲೋಡವ ಈಶ್ವರ್ಯತೆಯ ಇರೋ ಬರೋ ಅಲ್ಲೆಲ್ಲ ಬಿಟ್ಕೊಂಡು ಹೆಂಗ್ ನಗಾಡ್ತಾವ್ರೆ. ಒಳ್ಳೆ ಸಂಬಂಧ ಸಿಕ್ಕಿರೋದ್ಕೂ ಅದಕ್ಕೂ ಅವ್ರನ್ನ ಹಿಡಿಯಕ್ಕಾಯ್ತಾ ಇಲ್ಲ. ನಾವ್ ಸಣ್ಣವ್ರಿದ್ದಾಗ ಈ ತರ ಎಲ್ಲ ಜೋರಾಗಿ ನಗಾಡಿದ್ರೆ ಆಮೇಲೆ ಅಳ್ಬೇಕಾಗುತ್ತೆ ಅಂತ ಬೈಯೋರು. ಹಂಗೆ ಇಲ್ಲೂ ಏನಾದ್ರು ಆಗ್ಬೋದೇನೋ. ಕಲ್ಪನಾ, ಆರ್ತಿನ ತರ ಕೇಳಮ್ಮ. ತಗೊಂಡ್ಬರ್ತಿದ್ದಾರೆ. ಆರ್ತಿ ತಟ್ಟೆ ದುಡ್ಡಾಕಪ್ಪ. ಅಣ್ಣ ಸಾಕಷ್ಟು ದುಡ್ಡು. ಸಾಕು ಸಾಕು. ಸರಿ ಸರಿ ಬನ್ನಿ ಎಲ್ಲ. ಗೌಡ್ರೆ ಗೌಡ್ರೆ ರೆಡಿ ಆದ್ರ? ಅಮ್ಮೆ, ಈ ಬಟ್ಟೆಲ್ ನಾನು ಹೆಂಗ್ ಕಾಣಿಸ್ತಾ ಇದ್ದೀನಿ ಹೇಳಮ್ಮೆ? ನೀವ್ ಬಿಡಿ ನಮ್ಮಪ್ಪನ ಅಳಿಮಯ್ಯ. ನಾವ್ ಛತ್ರಕ್ ಹೋಗ್ತಿದೀವಲ್ಲ, ಅಲ್ಲಿರೋರು ಎಲ್ರು ನೀವೇ ಮದ್ವೆ ಗಂಡು ಅನ್ಕೊಂಡ್ಬಿಡ್ಬೇಕು. ಆಟೊಂದ್ ಚಂದ ಕಾಣ್ತಿದ್ದೀರಾ. ಸುಳ್ಳು ಹೇಳ್ಬೇಡ ಕಣಮ್ಮೆ. ಅಯ್ಯೋ, ನಾನ್ಯಾಕ್ ಸುಳ್ಳು ಹೇಳಿ? ದಿಟ್ಟು ಆಗ್ಲು ನನ್ ದೃಷ್ಟಿನೇ ಬೀಳೋ ತರ ಕಾಣ್ತಾ ಇದ್ದೀರಾ. ಓಹೋ, ನೀನೇನ್ ಕಮ್ಮಿ? ಛತ್ರದಲ್ಲಿ ಎಲ್ಲಾರು ನಿನ್ನೆ ಮದ್ವೆ ಹೆಣ್ಣು ಅನ್ಕೋಬೇಕು. ಆ ಚಂದ ಕಾಣಿಸ್ತಿದ್ಯಾ? ದಿಟ್ಟವಾಗ್ಲೂ ನಾನು ಆಟೊಂದ್ ಚಂದ ಕಾಣ್ತಾ ಇದ್ದೀನಾ? ಕಣಮ್ಮೆ, ಬೇಕಾದ್ರೆ ನೋಡ್ತಾ ಇರೋ, ಇಡೀ ಛತ್ರದಲ್ಲಿ ನಾವಿಬ್ರೆ ಪೆಸಲ್ಲ ಕಾಣಿಸ್ತಾ ಇರ್ತೀವಿ. ನಮ್ಮಿಬ್ರನೆಯ ಹೆಣ್ಣು ಗಂಡು ಅನ್ಕೋತಾರೆ. ಹೋಗ್ಲಿಕ್ ಸಾಕು. ಅಟ್ಟಿಯವ್ರೆಲ್ರೂ ಛತ್ರಕ್ ಹೋಗಿರ್ತಾರೆ. ನಾವು ಬಿರ್ನೆ ಹೋಗ್ಬೇಕು. ಬನ್ನಿ. ಸರಿ, ನಡಿಯಮ್ಮೆ. ಇಲ್ಲ, ನೀನಿಲ್ದೆ ನನಗಿನ್ನ ಬದುಕಕ್ಕಾಗಕ್ಕಿಲ್ಲ. ನಾನಿನ್ನ ಜೀವಂತವಾಗಿ ಇರಕ್ಕಿಲ್ಲ.
ಭಯ್ಯ ನನ್ ಮದ್ವೆ ಮಾಡ್ಬೇಕು, ನಾನುವೆ ಮಕ್ಕಳು ಮರಿ ಅಂತವ ಸಂದಾಗಿ ಬದುಕೋದನ್ನ ನೀನ್ ನೋಡ್ಬೇಕು ಅಂತ 100 ಕನ್ಸು ಕಟ್ಕೊಂಡಿದ್ದೆ. ಆದ್ರೆ ನಾನು ಆ ನಿನ್ನ ಆಸೆ ಕನ್ಸಿಗೆಲ್ಲವ ಮೋಸ ಮಾಡಿ ಹೋಯ್ತಾ ಇವ್ನಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಪ್ಪಯ್ಯ. ಹಲೋ ನಂದಿನಿ, ನಿಂಗ್ 100 ವರ್ಷ ಆಯಸ್ಸು ನೋಡು. ಈಗ ತಾನ ನಿನಗೆ ಫೋನ್ ಮಾಡೋಣ ಅಂತ ಫೋನ್ ತಗೊಂಡೆ, ಆಟ್ರಾಗ ನೀನೇ ಫೋನ್ ಮಾಡ್ಬಿಟ್ಟೆ. ನಾನ್ ಕೇಳ್ಬಾರ್ದು ಅಂತ ಮೊದ್ಲೇ ಹೀಗೆ ಹೇಳ್ತಿದ್ದೀರಾ ಅಂತ ಗೊತ್ತು ಬಿಡಿ. ಅಯ್ಯೋ ಇಲ್ಲ, ದಿಟ್ಟವಾಗ್ಲೂ ಮಾಡ್ಬೇಕು ಅಂತಲೇ ತಗೊಂಡೆ. ಹೌದಾ? ಹಾಗಿದ್ರೆ ಯಾಕೆ ಕಾಲ್ ಮಾಡ್ಬೇಕಂತ ಅನ್ಕೊಂಡ್ರಿ ಹೇಳಿ? ಅದು ಈಗ ನಾನ್ ಹೆಂಗ್ ಹೇಳೋಕಾಯ್ತದೆ? ಈಗ ನೀನ್ ತಾನೇ ಫೋನ್ ಮಾಡಿರೋದು, ನೀನೇ ಹೇಳ್ಬೇಕು. ನಿಜವಾಗ್ಲೂ ನಾನು ಇಷ್ಟ ಬೇಗ ಮದ್ವೆ ಆಗ್ತೀನಿ ಅಂದ್ರೆ ನಂಗೆ ನಂಬೋಕೆ ಆಗ್ತಿಲ್ಲ. ದಿಟ್ಟ ನಂದಿನಿ, ನಾವಿನ್ನೂ ಮೊನ್ನೆ ಭೇಟಿ ಆದ್ವೇನೋ ಅಂತ ಅನಿಸ್ತದೆ. ಆಗ್ಲೇ ಮದ್ವೆ ಮಂಟಪಕ್ಕೆ ಬಂದ್ಬಿಟ್ಟಿದೀವಿ ನೋಡು. ನಂಗಂತೂ ನಂಗೆ ಯಾಕಪ್ಪ ಇಷ್ಟ ಬೇಗ ಮದ್ವೆ ಆಗ್ತಿದೆ ಅಂತ ಅನ್ಸ್ತಿದೆ. ಇದೇನ್ ನಂದಿನಿ ಹಿಂಗ್ ಹೇಳ್ತಾ ಇದ್ಯಾ? ಈ ಮದ್ವೆ ಆಯ್ತಿರೋದು ನಿಂಗೆ ಇಷ್ಟ ಇಲ್ವೇ? ಚೇಚೆ, ಹಾಗೇನಿಲ್ಲ. ನಾವಿಬ್ರು ಇನ್ನೊಂದ್ ಸ್ವಲ್ಪ ದಿನ ಓಡಾಡಿ ಆಮೇಲೆ ಮದ್ವೆ ಆಗಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ದೆ ಅಷ್ಟೆ. ನನ್ಗೂ ಹಂಗೆ ಅನ್ನಿಸ್ತದೆ. ಆದ್ರೆ ಏನ್ ಮಾಡೋದು, ಈಗಾಗ್ಲೇ ಮದ್ವೆ ಮಂಟಪಕ್ಕೆ ಬಂದ್ಬಿಟ್ಟಿದೀವಲ್ಲ. ಹೌದು ಸುಭಾಷ್, ಇನ್ನೊಂದ್ ಗಂಟೆ ಹೋದ್ರೆ ನಾನು ನಿಮ್ ಹೆಂಡತಿ ಆಗಿರ್ತೀನಿ. ಆಮೇಲೆ ಕೇಳಿದ್ರೆ ಥ್ರಿಲ್ಲಿಂಗ್ ಆಗಿರೋದಿಲ್ಲ. ಇವಾಗ್ಲೇ ನಿಮ್ ಹತ್ರ ಒಂದ್ ಮುಖ್ಯವಾದ ವಿಷಯ ಕೇಳ್ಬೇಕಂತಿದ್ದೀನಿ. ಮುಖ್ಯವಾದ ವಿಷಯ ಏನ್ ನಂದಿನಿ? ನಾನಂತೂ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಾ ಇದ್ದೀನಿ. ನಿಮ್ ಜೊತೆ ಬದುಕ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೀನಿ. ಐ ಲವ್ ಯು ಸುಭಾಷ್. ನಾನು ಆಟಯ್ಯ ಬದುಕಿದ್ರೆ ನಿನ್ ಜೊತೆನೆ ಬದುಕ್ಬೇಕು ಅಂತ ತೀರ್ಮಾನ ಮಾಡಿದೀನಿ ಚಂಪಾ.